ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ 2026. ಆತ್ಮೀಯ ಪಾಲಕರೇ, ನಿಮ್ಮ ಮಗು ಈ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದರೆ ಹಾಗಾದರೆ 2026ರ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗಿರುತ್ತದೆ? ಇದು ಬಾಲಕ ಬಾಲಕಿಯರು ಜನರಲ್ SC ST OBC ಡಿಫೆನ್ಸ್ ಹೋಮ್ ಕ್ಯಾಟಗರಿಯಾಗಿ ವಿಂಗಡಿಸಿ ನಾವು ಈ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸಿನ ಮಾಹಿತಿಯನ್ನು ನೀಡಲಿದ್ದೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಾಪ್ ಗ್ರೂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ಕರ್ನಾಟಕದಲ್ಲಿ ಇರುವ ಸೈನಿಕ್ ಶಾಲೆಗಳು ಅಂದರೆ ಹಳೆಯ ಸೈನಿಕ್ ಶಾಲೆಗಳನ್ನು ನೋಡೋಣ. ಕರ್ನಾಟಕದಲ್ಲಿ ಒಟ್ಟಾರೆ 2 ಹಳೆಯ ಸೈನಿಕ್ ಶಾಲೆಗಳಿವೆ. ಒಂದನೆಯದ್ದಾಗಿ ಸೈನಿಕ್ ಶಾಲೆ ಬಿಜಾಪುರ, ಎರಡನೆಯದ್ದಾಗಿ ಸೈನಿಕ್ ಶಾಲೆ ಕೊಡಗು. ಈಗ ಮುಂದಿನ ಭಾಗ ಕರ್ನಾಟಕದಲ್ಲಿರುವ ಹೊಸ ಸೈನಿಕ್ ಶಾಲೆಗಳು. ಈ ಹೊಸ ಸೈನಿಕ್ ಶಾಲೆಗಳೆಂದರೇನು? ಹೊಸ ಸೈನಿಕ್ ಶಾಲೆಗಳೆಂದರೆ ಇವು ಕೊಲ್ಯಾಬರೇಷನ್ ಶಾಲೆಗಳಾಗಿವೆ. ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಪ್ರೈವೇಟ್ ಸೆಕ್ಟರ್ಗಳು ಕೊಲ್ಯಾಬರೇಟೆಡ್ ಶಾಲೆಗಳಾಗಿ ಸೈನಿಕ್ ಶಾಲೆಗಳಾಗಿವೆ. ಒಟ್ಟಾರೆ 3 ಸೈನಿಕ್ ಶಾಲೆಗಳಿವೆ ಕರ್ನಾಟಕದಲ್ಲಿ. ಒಂದನೆಯದ್ದಾಗಿ ಅದು ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ ಬೆಳಗಾವಿ, ಎರಡನೆಯದ್ದಾಗಿ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಸೈನಿಕ್ ಶಾಲೆ ಮೈಸೂರು, ಮೂರನೆಯದ್ದಾಗಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರ್. ಇವು 3 ಹೊಸ ಕೊಲ್ಯಾಬರೇಷನ್ ಸೈನಿಕ್ ಶಾಲೆಗಳಾಗಿವೆ. ಈಗ ಮೀಸಲಾತಿಯನ್ನು ನೋಡೋಣ. ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯದ ಬಾಲಕರಿಗೆ 67% ಮೀಸಲಾತಿಯನ್ನು ನೀಡಲಾಗುತ್ತದೆ. ಅಂದರೆ ಬಾಲಕ ಬಾಲಕಿಯರನ್ನು ಎರಡನ್ನೂ ಹಿಡಿದರೆ ಅದು 67% ಕರ್ನಾಟಕದ ರಾಜ್ಯದವರಿಗೆ. ಇತರ ರಾಜ್ಯದವರಿಗೆ 33% ಮೀಸಲಾತಿ. SCಗೆ 15%, STಗೆ 7.5%, OBCಗೆ 27%, ಡಿಫೆನ್ಸಿಗೆ 25%, ಬಾಲಕಿಯರಿಗೆ ಪ್ರತ್ಯೇಕವಾಗಿ 10% ಮೀಸಲಾತಿ ಇರುತ್ತದೆ. ಅಂದರೆ 10 ಬಾಲಕಿಯರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈಗ ಮುಂದೆ ನೋಡೋಣ. ಸೈನಿಕ್ ಶಾಲೆಯು ಉಚಿತ ಶಾಲೆ ಅಲ್ಲ. ಸೈನಿಕ್ ಶಾಲೆಗೆ ಪ್ರತಿ ವರ್ಷ ಎಲ್ಲ ವರ್ಗದವರು ಅಂದರೆ ಜನರಲ್ SC ST OBC ಎಲ್ಲ ವರ್ಗದವರು ಪ್ರತಿ ವರ್ಷ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಇದು ಉಚಿತ ಶಾಲೆ ಅಲ್ಲ. ಅಂದಾಜಾಗಿ ಸೈನಿಕ್ ಶಾಲೆಗೆ ಪ್ರತಿ ವರ್ಷ 2 ಲಕ್ಷ ಫೀಸ್ ಅನ್ನು ನೀವು ಕಟ್ಟಬೇಕಾಗುತ್ತದೆ. ಸೈನಿಕ್ ಶಾಲೆ ಆಯ್ಕೆ ಆದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಶುಲ್ಕವನ್ನು ಕಟ್ಟಲೇಬೇಕು. ಮುಂದೆ ನೋಡೋಣ. ಆತ್ಮೀಯ ಪಾಲಕರೇ, ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ 2026 ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿರುತ್ತೇವೆ. ಇದು 5 ಮತ್ತು 7ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ವಸತಿ ಸಹಿತ ಕಾರ್ಯಾಗಾರ ಮತ್ತು 1 ತಿಂಗಳ ಆನ್ಲೈನ್ ಕ್ಲಾಸಸ್ ಸಹ ಇರುತ್ತವೆ. ಈ ಆನ್ಲೈನ್ ಕ್ಲಾಸಸ್ ಫೆಬ್ರವರಿ 15ರಿಂದ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ ಪ್ರಾರಂಭವಾಗಲಿದ್ದು, ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಆತ್ಮೀಯ ಪಾಲಕರೇ, ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆದ 300 ಅಂಕಗಳ ಪ್ರವೇಶ ಪರೀಕ್ಷೆಯಲ್ಲಿ ರೌಂಡ್ 1ನಲ್ಲಿ ನಿಲ್ಲಬಹುದಾದ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಇಲ್ಲಿ ನಾವು ಕೆಟಗರಿ ವೈಸ್ ಬಾಲಕ ಬಾಲಕರಿಗೆ ಸಪ್ರೇಟ್ ಆಗಿ ನೋಡೋಣ. ಇಲ್ಲಿ ಹೋಮ್ ಜನರಲ್ ಅನ್ರಿಸರ್ವ್ಡ್ಗೆ ಬಾಲಕರಿಗೆ 275 ಅಂಕಗಳು, ಬಾಲಕಿಯರಿಗೆ 285 ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಹೋಮ್ OBCಯನ್ನು ನೋಡಿದರೆ ಬಾಲಕರಿಗೆ 260 ಅಂಕ, ಬಾಲಕಿಯರಿಗೆ 275 ಅಂಕ. ಹೋಮ್ ಡಿಫೆನ್ಸನ್ನು ನೋಡಿದರೆ ಬಾಲಕರಿಗೆ 260 ಅಂಕ, ಬಾಲಕಿಯರಿಗೆ 270 ಅಂಕ. ಹೋಮ್ SCಯನ್ನು ನೋಡಿದರೆ ಬಾಲಕರಿಗೆ 255 ಅಂಕ, ಬಾಲಕಿಯರಿಗೆ 260 ಅಂಕ. ಹೋಮ್ STಯನ್ನು ನೋಡಿದರೆ ಬಾಲಕರಿಗೆ 260 ಅಂಕ, ಬಾಲಕಿಯರಿಗೆ 265 ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಇಲ್ಲಿ ನೀವು ಗಮನಿಸಬಹುದು, ಒಂದು ಪ್ರಶ್ನೆ ನಿಮಗೆ ಹುಟ್ಟಬಹುದು. ಬಾಲಕರನ್ನು ನೋಡಿದರೆ ಬಾಲಕಿಯರ ಕಟ್ ಆಫ್ ಮಾರ್ಕ್ಸ್ ಅದು ಇಲ್ಲಿ ಹೆಚ್ಚಾಗಿದೆ. ಏಕೆ ಈ ಬಾಲಕಿಯರ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ಹೆಚ್ಚಾಗಿ ನಿಮಗೆ ಕಾಣಬಹುದು ಎಂದರೆ ಕೇವಲ 10% ಮಾತ್ರ ಬಾಲಕಿಯರನ್ನು ಸೈನಿಕ್ ಶಾಲೆಯ ಪ್ರವೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಈ 10% ಸಲುವಾಗಿ ಅನೇಕ ಬಾಲಕಿಯರು ಕಾಂಪೀಟ್ ಮಾಡುವ ಸಲುವಾಗಿ ಬಾಲಕಿಯರ ಕಟ್ ಆಫ್ ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತದೆ.
ನಾವು ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆಗೆ ವಿಶೇಷ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ. ಇದು 4 ಮತ್ತು 5ನೆಯ ತರಗತಿಯ ಪ್ಯೂರ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಸೈನಿಕ್, ನವೋದಯ ಮತ್ತು RMS ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪ್ರತಿದಿನ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಕ್ಲಾಸಸ್. ಇದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು. ಆನ್ಲೈನ್ ಕ್ಲಾಸಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಈಗ ಮುಂದೆ ನೋಡೋಣ. ಸೈನಿಕ್ ಶಾಲೆ ಕೊಡಗು 6ನೇ ತರಗತಿ ಪ್ರವೇಶಕ್ಕಾಗಿ ಔಟ್ ಆಫ್ 300 ಮಾರ್ಕ್ಸ್ ರೌಂಡ್ 1ನಲ್ಲಿ ನಿಲ್ಲಬಹುದಾದ ಕಟ್ ಆಫ್ ಮಾರ್ಕ್ಸ್. ಇಲ್ಲಿ ಹೋಮ್ ಜನರಲ್ ಅನ್ರಿಸರ್ವ್ಡ್ ಅನ್ನು ನೋಡಿದರೆ ಬಾಲಕರಿಗೆ 270 ಅಂಕ, ಬಾಲಕಿಯರಿಗೆ 287 ಅಂಕ. ಹೋಮ್ OBCಯನ್ನು ನೋಡಿದರೆ ಬಾಲಕರಿಗೆ 265 ಅಂಕ, ಬಾಲಕಿಯರಿಗೆ 275 ಅಂಕ. ಹೋಮ್ ಡಿಫೆನ್ಸ್ ಅನ್ನು ನೋಡಿದರೆ ಬಾಲಕರಿಗೆ 260 ಅಂಕ, ಬಾಲಕಿಯರಿಗೆ 265 ಅಂಕ. ಹೋಮ್ SC ಅನ್ನು ನೋಡಿದರೆ ಬಾಲಕರಿಗೆ 255 ಅಂಕ, ಬಾಲಕಿಯರಿಗೆ 260 ಅಂಕ. ಹೋಮ್ ST ಅನ್ನು ನೋಡಿದರೆ ಬಾಲಕರಿಗೆ 250 ಅಂಕ, ಬಾಲಕಿಯರಿಗೆ 255 ಅಂಕ. ಇದು ಸೈನಿಕ್ ಶಾಲೆ ಕೊಡಗು ರೌಂಡ್ 1ನ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ. ಇಲ್ಲಿ ಹೆಚ್ಚು ಕಡಿಮೆಯೂ ಆಗಬಹುದು, ಆದರೆ ಇದು ನಾವು ಅಂದಾಜಿಸಿ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡಿ ನೀಡಲಾದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ. ಆತ್ಮೀಯ ಪಾಲಕರೇ, ನಾವು ಹಿಂದಿನ ವರ್ಷಗಳ ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಿದರೆ ಅಲ್ಲಿ ನಿಮ್ಮ ಮಗು 250 ಅಂಕಗಳ ಮೇಲೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಿದ್ದರೆ ನಿಮ್ಮ ಮಗು ರೌಂಡ್ 7 ಅನ್ನುವಷ್ಟರಲ್ಲಿ ಯಾವುದಾದರೂ ಒಂದು ಸೈನಿಕ್ ಶಾಲೆಗೆ ಆಯ್ಕೆ ಆಗುತ್ತಾರೆ. ಆದ್ದರಿಂದ ನೀವು ಈ ಕೌನ್ಸೆಲಿಂಗ್ನಲ್ಲಿ ಪ್ರತಿ ಕೌನ್ಸೆಲಿಂಗ್ ಮಾಡುವ ಸಮಯದಲ್ಲಿ ಅಚ್ಚುಕಟ್ಟಾಗಿ ನೋಡಿ ಮತ್ತು ಸಮಾಧಾನದಿಂದ ಪ್ರತಿ ಕೌನ್ಸೆಲಿಂಗನ್ನು ಮಾಡಬೇಕಾಗುತ್ತದೆ. ಅದರ ಬಗ್ಗೆಯೂ ನಾವು ಮುಂದೆ ವಿಡಿಯೋಗಳನ್ನು ತರುತ್ತೇವೆ. ಆದ್ದರಿಂದ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯಿನ್ ಆಗಿರಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಯಾವಾಗ ಪ್ರಕಟವಾಗುತ್ತದೆ? ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಪರೀಕ್ಷಾ ದಿನದ ನಂತರ 40 ದಿನಗಳ ಆದ ಮೇಲೆ, ಅಂದರೆ ಮಾರ್ಚ್ 2ನೇ ಅಥವಾ 3ನೇ ವಾರದಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಬಹುದು. ಈಗ ನಾವು ವಸತಿ ಸಹಿತ ತರಬೇತಿಯನ್ನು ತಂದಿದ್ದೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್ ಜಿಂಡಾ, ಹಾವೇರಿ ಆಗಿದ್ದು 4 ಮತ್ತು 5ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ. ಇಲ್ಲಿ ಪ್ರತಿ ಮಗುವಿನ ಮೇಲೆ 100% ಕಾಳಜಿಯನ್ನು ನೀಡುತ್ತೇವೆ. ಆತ್ಮೀಯ ಪಾಲಕರೇ, ಏಪ್ರಿಲ್ 2ನೇ ಅಥವಾ 3ನೇ ವಾರದಲ್ಲಿ ನಿಮ್ಮ ಮಗು 4 ಮತ್ತು 5ನೆಯ ತರಗತಿಯನ್ನು 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿದ್ದರೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ. ಈ ಸಂಸ್ಥೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ 1996ರಿಂದ ನಿರಂತರವಾಗಿ ತರಬೇತಿಯನ್ನು ನೀಡುತ್ತಾ ಬರುತ್ತಿದೆ. ನಾವು ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳನ್ನು ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿಗೆ ಆಯ್ಕೆ ಮಾಡುತ್ತಾ ಬರುತ್ತಿದ್ದೇವೆ. ಈ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಈಗ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅಂದರೆ ಈಗ ಕೆಲವು ವಿದ್ಯಾರ್ಥಿಗಳು ಜನರಲ್ ಪೋಸ್ಟ್ಗಳ ಸಹಿತವೂ ಅವರು ಅಲಂಕರಿಸಿದ್ದಾರೆ. ಆದ್ದರಿಂದ ನಾವು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಿಂದ ವಿಶೇಷ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ. ಅದು ನಮ್ಮದೇ ಆದ ಆ್ಯಪ್ ಇಲ್ಲಿ ಕಾಣಬಹುದು. ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆತ್ಮೀಯ ಪಾಲಕರೇ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8848111496ಗೆ. ಧನ್ಯವಾದಗಳು.